ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪುಟ ಪುನರ್ರಚನೆ ಮಾಡುವುದು ಸಿಎಂ ಪರಮಾಧಿಕಾರ. ಸಚಿವ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪುಟ ಪುನರ್ರಚನೆ ಮಾಡೋದು ಸಿಎಂ ಪರಮಾಧಿಕಾರ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಧಾರವಾಡದ ಶಾಸಕ NH ಕೋನರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನ ಕೇಳೋ ಹಕ್ಕು ಶಾಸಕರಿಗೂ ಕೂಡ ಇದೆ. ಆದ್ರೆ ಈ ಹಿಂದೆಯೇ ಸಭೆ ಸೇರಿ ದೆಹಲಿಗೆ ಹೋಗಲು ನಾವು ನಿರ್ಧಾರವನ್ನ ಮಾಡಿದ್ದೆವು. ಆದ್ರೆ ಅವಕಾಶ ಕೊಡಿ ಅಂತ ಶಾಸಕರೆಲ್ಲ ಸಿಎಂಗೆ ಮನವಿಯನ್ನ ಮಾಡಿದ್ದೇವೆ. ನನಗೆ ಸಚಿವ ಸ್ಥಾನ ಕೊಟ್ರೆ ಮಾತ್ರ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಕೋನರೆಡ್ಡಿ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ಈಗಾಗಲೇ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಂಪುಟ ಪುನರ್ರಚನೆ ಮಾಡೋದು ಸಿಎಂ ಪರಮಾಧಿಕಾರವಾಗಿರುತ್ತೆ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಇನ್ನೂ ಕೂಡ ನಿರ್ಧಾರ ಮಾಡಲ್ಲ ಅಂತ ಹೇಳಿ ಕೋನರೆಡ್ಡಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂತ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು, ಮತ್ತು ಅದೇ ರೀತಿಯಾಗಿ KC ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ಇನ್ನೂ ಆಗಿಲ್ಲ. ಈಗ 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಗೆದ್ದಂತ ಶಾಸಕರು ಡೆಲ್ಲಿಗೆ ಹೋಗಿ ಮನವಿ ಮಾಡಿದ್ದು ಕೂಡ ಖರೆ, ಅವ್ರ ಹಕ್ಕದು. ನಾವು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಗೆದ್ದಂತ ಶಾಸಕರು ಬೆಂಗಳೂರಿನ ಶಂಗಿರ್ಲೆ ಹೋಟೆಲ್ನಲ್ಲಿ 38-39 ಜನ ಶಾಸಕರು ಸೇರಿದೆ. ಅವತ್ತು ನಾವೇನ್ ತೀರ್ಮಾನ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಅವ್ರ ಗಮನಕ್ಕೆ ತಗೊಂಬಂದು ಅವ್ರು ಹೋಗಂದ್ರ ಅಥವಾ ನಾವೆಲ್ಲ ಶಾಸಕರು ಕೊಡ್ಕೊಂಡು ಮತ್ತೊಂದ್ಸಲ ನಿರ್ಣಯ ತೆಗೆದುಕೊಂಡು ನಾವು ಡೆಲ್ಲಿಗೆ ಹೋಗ್ಬೇಕು ಅನ್ನುವಂತ ಚರ್ಚೆ ಮಾಡಿದ್ವಿ. ಸಂಪುಟ ವಿಸ್ತರಣೆ ಮಾಡುವಂತ ನಿರ್ಣಯ ಹೈಕಮಾಂಡ್ ತಗೊಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅದು ಪರಮಾಧಿಕಾರ ಬರುತ್ತೆ. ಮುಖ್ಯಮಂತ್ರಿಗಳು ಕೂತ್ಕೊಂಡು ಏನ್ ತೀರ್ಮಾನ ತಗೋತಾರ ಅವ್ರು ಶಾಸಕರಾಗ್ತಾರ. ಮತ್ತೆ 224 ಮಂದಿ ಒಳಗ 34 ಮಂದಿ ಮಾತ್ರ ಮಂತ್ರಿ ಮಾಡಕ್ ಅವಕಾಶ ಇದೆ. ಎಲ್ರು ನಾವು ಮಂತ್ರಿ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ. ನಾವು ಕೊಟ್ಟರು ಅಷ್ಟೇ ಇರ್ತೀವಿ, ಕೊಡದೇ ಇದ್ದು ಇರ್ತೀವಿ. ಸಮರ್ಥವಾಗಿ ಒಬ್ಬ ಶಾಸಕನಿಗೆ ಹೆಂಗ್ ಕೆಲಸ ಮಾಡ್ತೀನಿ, ಸಚಿವ ಸ್ಥಾನ ಕೊಟ್ಟರು ಕೂಡ ಅದೇ ರೀತಿಯಾಗಿ ಮಾಡ್ಬೇಕನ್ನುವಂತ ಭಾವನೆ ಒಬ್ಬ ಹೋರಾಟಗಾರನಾಗಿ ರೈತ ಕೋಟದ ಕೊಟ್ರ ನಾವು ಮಾಡ್ಲಿಕ್ಕೆ ತಯಾರಿರ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂತ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು, ಮತ್ತು ಅದೇ ರೀತಿಯಾಗಿ KC ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ಇನ್ನೂ ಆಗಿಲ್ಲ.